ಪರಶಿವನನ್ನೇ ಬಿಟ್ಟು ನನ್ನ ತವರಿಗಿಂತ ನಮ್ಮ ತಂದೆಗಿಂತ ನೀನೇನು ಹೆಚ್ಚಲ್ಲ ಎಂದು ತಕ್ಷಣವೇ ಕೈಲಾಸವನ್ನೇ ಬಿಟ್ಟು ಭೂಲೋಕದತ್ತ ಬರುವಾಗ ಪರಮಾತ್ಮನು ಅಲ್ಲಿಗೂ ಬಿಡಲಿಲ್ಲ. ದ್ರಾಕ್ಷಾಯಣಿಯನ್ನು. ದೇವಿ ಸರ್ವತಾ ನೀನು ಓರ್ವಳಿ ಹೋಗಬೇಡ. ಸರ್ವತಾ ನಿಮ್ಮ ತಂದೆಯು ಮಾಡಿದಂತ ಯಜ್ಞ ಭೂಮಿಗೆ ನೀನು ಓರ್ವಳೆ ಹೋಗುವುದಿಲ್ಲ, ಹೋಗಲೇಬಾರದು. ಏನಂದ ಪರಮಾತ್ಮ? ಹೌದು ದೇವಿ, ನಾನು ನಮ್ಮ ನಂದಿಯನ್ನಾದರೂ ಕಳಿಸುತ್ತೇನೆ. ನಮ್ಮ ನಂದಿಯನ್ನ ಮೇಲೆ ಕುಳಿತುಕೊಂಡು ನಿಮ್ಮ ತಂದೆಯಾದಂತ ದಕ್ಷ ಬ್ರಹ್ಮನು ಮಾಡುವ ಯಜ್ಞ ಭೂಮಿಯ ಹತ್ತಿರ ಹೋಗೆಂದು ಹೇಳಿದ. ಆ ಕೂಡಲೇ ಪರಶಿವನ ವಾಹನವಾಗಿರುವಂತ ನಂದಿಯನ್ನು ಕರೆದ. ಅಪ್ಪ ನಂದೀಶ್ವರ, ಅಪ್ಪ ನಂದೀಶ್ವರ, ಈ ಕೂಡಲೇ ನಿಮ್ಮ ತಾಯಿಯಾಗಿರುವಂತ ದ್ರಾಕ್ಷಾಯಣಿಯನ್ನು ಸರ್ವತ ಸಾರ್ವಭೌಮನಾದ ಶಂಕರನ ಪುತ್ರಿಯಾದಂತ ದ್ರಾಕ್ಷಾಯಣಿಯನ್ನು ಭೂಲೋಕದತ್ತ ಕಳಿಸಿ ಬರಬೇಕು. ಭೂಲೋಕದಲ್ಲಿ ಕಡುತರವಾದ ಯಜ್ಞ ಭೂಮಿ ನಡೆದಿರುವುದು. ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಗಳಿಸಬೇಕು. ಇದು ಅಲ್ಲದೆ ನಂದೀಶ್ವರ, ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಯ ಹತ್ತಿರ ಏನಾದರೂ ಕುಂದು ನಿಂದೆ ಬಂದರೆ ಬರಬಹುದು. ಕುಂದು ನಿಂದೆ ಬಂದರೆ ಬರಬಹುದು. ಬಂದಂತ ಕುಂದು ನಿಂದೆಗಳನ್ನೆಲ್ಲ ಸಹಿಸಿಕೊಂಡು ಶಾಂತ ರೂಪದಿಂದ ಪುನಃ ಕೈಲಾಸ ದ್ವಾರಕ್ಕೆ ಸೇರಬೇಕೆಂದು ಈ ನಂದಿಗೆ ಹೇಳಿದ ಪರಮಾತ್ಮ. ಪರಶಿವನ ಮಾತಿನಂತೆ ಜಗನ್ಮಾತೆಯಾದ ದ್ರಾಕ್ಷಾಯಣಿಯನ್ನೆತ್ತಿಕೊಂಡು ಕೈಲಾಸದಿಂದ ಭೂಲೋಕದತ್ತ ದಕ್ಷ ಬ್ರಹ್ಮನು ಮಾಡುವಂತ ಯಜ್ಞ ಭೂಮಿಗೆ ಬಂದಿಳಿದರೆ ಆ ಸಮಯದಲ್ಲಿ ಈ ಮಗಳು ಬಂದಿರುವಳೆಂದು ಮನ್ನಿಸಲಿಲ್ಲ ದಕ್ಷ ಬ್ರಹ್ಮ. ಇವಳನ್ನು ಬಾರೆಂದು ಕರೆಯಲಿಲ್ಲ, ಇವಳನ್ನು ಬಾರಮ್ಮ ಎಂದು ಕರೆಯಲಿಲ್ಲ, ಮುಖವೆತ್ತಿ ಸಹ ನೋಡಲಿಲ್ಲ. ಇದನ್ನು ಕಂಡು ದ್ರಾಕ್ಷಾಯಣಿಯು ತಂದೆಯಾದಂತ ದಕ್ಷ ಬ್ರಹ್ಮನಿಗೆ ಕೆಲವು ನೀತಿ ರೀತಿ ಮಾತುಗಳನ್ನಾಡಿದಳು. ಅದೇನೆಂದರೆ, ಹೇ ದಕ್ಷ ಬ್ರಹ್ಮ, ಹರನೊಡನೆ ನೀನು ದ್ವೇಷವನ್ನು ಸಾಧಿಸಬೇಡ. ಹರನೊಡನೆ ದ್ವೇಷವನ್ನು ಸಾಧಿಸಿದವರೆಲ್ಲ ಹಿಂದೆ ಬಹುಮಂದಿ ಕೆಟ್ಟು ಹೋಗಿರುವರು. ನೀನು ಕದನವನ್ನು ಕಟ್ಟಬೇಡ. ಅರನೊಡನೆ ಕದನವನ್ನು ಕಟ್ಟಿದವರೆಲ್ಲ ಹಿಂದೆ ಹಡಿಲುಗಟ್ಟಿರುವರು. ಸರ್ವತಾ ನಿನ್ನ ಮಗಳಾದ ದ್ರಾಕ್ಷಾಯಣಿಯು ನಾನು ಬಂದಿರುವೆನು. ಇಂತಪ್ಪ ಸಮಯದಲ್ಲಿ ಇದನ್ನು ಕೇಳಿದ ದಕ್ಷ ಬ್ರಹ್ಮ, ಇಲ್ಲೇ ಹುಚ್ಚು ಮುಂಡೆ, ಮೊದಲು ನಿನ್ನನ್ನು ಆ ತಿರಿದುಂಬುವ ಗೊರವನಿಗೆ ನಿನ್ನನ್ನು ಕೊಟ್ಟದ್ದು ನನ್ನದು ಮಹಾ ಅಪರಾಧವಾಗಿದೆ ಎಂದು